ಬಹಳ ಸಂತೋಷ. ದಯವಿಟ್ಟು ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಕರೆಸಬೇಕು ಆ ಪ್ರತಿಭಟನೆಗೆ ಅಂತ ನಾನು ತಮ್ಮ ಮುಖಾಂತರ ಅವರಿಗೆ ಕೇಳ್ಕೊತಾ ಇದ್ದೀನಿ. ಕಾರಣ ಇಷ್ಟೇ, 2 ವರ್ಷದ ಹಿಂದೆ ಇದೇ ನಮ್ಮ RSS ಪ್ರಮುಖರು ಏನು ಹೇಳಿದ್ರು, ಮೋದಿಯವರ ಆರ್ಥಿಕ ನೀತಿಗಳಿಂದ ನಮ್ಮ ದೇಶ ದಿವಾಳಿ ಆಗ್ತಾ ಇದೆ, ನಿರುದ್ಯೋಗ ಹೆಚ್ಚುತ್ತಾ ಇದೆ, ದಿನನಿತ್ಯದ ವಸ್ತುಗಳ ಬೆಲೆ ಗಗನಕ್ಕೆ ಮುಟ್ತಾ ಇದೆ ಅಂತ ಕಾಂಗ್ರೆಸ್ ಅಲ್ಲ RSS ಮುಖ್ಯಸ್ಥರು ಹೇಳಿದ್ರು. ಅವರಿಗೂ ಕರೆಸಿ ಅವ್ರಿಗೆ ಏನು ಹೇಳಿದ್ರು ಅವರಿಂದಾನು ಪಾಠ ತಗೊಳ್ಳಿ. ಪೆಟ್ರೋಲ್ ದರ ಏರಿಕೆ ಇರ್ಬೋದು, ಡೀಸೆಲ್ ದರ ಏರಿಕೆ ಇರ್ಬೋದು, ನಮ್ಮ UPA ಸಂದರ್ಭದಲ್ಲಿ ಎಷ್ಟಿತ್ತು, ಇವಾಗ ಎಷ್ಟಿದೆ. ಮತ್ತೆ ಮೊನ್ನೆ ರಷ್ಯಾ ಯುಕ್ರೇನ್ ಯುದ್ಧ ಆದಾಗ ನೀವು ಭಾಳ ಸಸ್ತಾ ದಾಮ್ನಲ್ಲಿ ತಗೊಂಡ್ರಲ್ಲ, ಭಾಳ ಚೀಪಾಗಿ ತಗೊಂಡ್ರಲ್ಲ, ಅದ್ರ ಬೆನಿಫಿಟ್ ಕನ್ಸ್ಯೂಮರಿಗೆ ಕೊಟ್ರ? ಬರೇ ಈ ಖಾಸಗಿ ಕಂಪನಿಗಳಿಗೆ ಮಾತ್ರ ನೀವು ಏನು ಉಪಯುಕ್ತ ಆಗ್ತಾ ಇದೆ ಇವರ ಆರ್ಥಿಕ ನೀತಿಗಳು. ಸೊ ನೀವು ಪ್ರತಿಭಟನೆ ಮಾಡ್ತಾ ಇದ್ದಾಗ ದಯವಿಟ್ಟು RSS ಅವರ ಪ್ರಮುಖರಿಗೆ ಕರೆಸ್ಬಿಟ್ಟು ಅವ್ರು ಏನು ಹೇಳಿದ್ದಾರೆ ಆರ್ಥಿಕ ನೀತಿಗಳ ಬಗ್ಗೆ, ಅದ್ರ ಬಗ್ಗೆನೂ ಚರ್ಚೆ ಮಾಡಲಿ. ಸರಿ ನೋಡಿ, ಕುಮಾರಸ್ವಾಮಿ ಅವರು ಇವಾಗ ಮೋದಿ ಅವ್ರ ಜೊತೆ ದಿನ ಭೇಟಿ ಆಗ್ತಾರಲ್ಲ, ಅವ್ರಿಗೆ ಹೇಳಿ ಏನೇ ಮೋದಿ ಮಾಸ್ಟರ್ ಸ್ಟ್ರೋಕ್ಗಳಿಂದ ಏನೇನು ಅವಾಂತರಗಳಾಗಿವೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಹೇಳಿ. ಹಿಂದೆ UPA ಸರ್ಕಾರದಲ್ಲಿ ಎಷ್ಟಿತ್ತು ಪೆಟ್ರೋಲ್ ದರ, ಅವ್ರಿಗೆ ಅಷ್ಟಕ್ಕೆ ತಗೊಂಡು ಬರಕ್ಕೆ ಹೇಳಿ, ನಾವು ಕಮ್ಮಿ ಮಾಡ್ತೀವಿ. ಈಗ ಅಲ್ಲಿ ಜಾಸ್ತಿ ಆಗಿರೋದಕ್ಕೆ ತಾನೇ ಇಲ್ಲೂ ಜಾಸ್ತಿ ಆಗ್ತಾ ಇರೋದು. ಅಲ್ಲಿ ಕಮ್ಮಿ ಮಾಡಿ ಇಲ್ಲೂ ಕಮ್ಮಿ ಆಗುತ್ತೆ. ಅದನ್ನ ನಿಗದಿಪಡಿಸೋದು ಯಾರ ಕೈನಲ್ಲಿದೆ? ಕೇಂದ್ರ ಸರ್ಕಾರದ ಕೈನಲ್ಲಿದೆಯಾ, ರಾಜ್ಯ ಸರ್ಕಾರದ ಕೈನಲ್ಲಿದೆಯಾ? ಇದು ಕಾಮನ್ ಸೆನ್ಸ್ ಅಲ್ವಾ? ಸೊ ನಮಗ್ ಪಾಠ ಹೇಳೋದ್ ಬಿಟ್ಟು ಅಲ್ಲಿ ತಾವೇ ಮಂತ್ರಿಗಳಿದ್ದೀರಾ, ತಾವೇ ದಿನ ಮೋದಿಯವರಿಗೆ ಭೇಟಿ ಆಗ್ತೀರಾ, ನಿರ್ಮಲಾ ಸೀತಾರಾಮನ್ ಅವರಿಗೆ ಇಲ್ಲಿಂದ ಎಲೆಕ್ಟ್ ಮಾಡ್ತೀರಾ, ಅವ್ರ ಸಲಹೆ ಪಡೆದ್ಬಿಟ್ಟು ಕಮ್ಮಿ ಮಾಡಿ. ಹಿಂದಿನ ದರ ಎಷ್ಟಿತ್ತು ಅಷ್ಟಕ್ಕೆ ಮಾಡಿದ್ರೆ ನಾವು ಕಮ್ಮಿ ಮಾಡ್ತೀವಿ. ಸರ್, ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ತಕರಾರು ಅರ್ಜಿ ಸಲ್ಲಿಸಿದೆ ಸರ್. ಏನು ಅಂದ್ರೆ ಲೋಕಾಯುಕ್ತ ರಿಪೋರ್ಟ್ ನ ರಿಜೆಕ್ಟ್ ಮಾಡಬೇಕು, ಅವ್ರ ಯಾವುದೇ ತಪ್ಪು ಆಗಿಲ್ಲ ಅಂತಾರೆ, ನಮ್ಮ ತನಿಖೆಯಲ್ಲಿ ತಪ್ಪುಗಳು ಕಂಡು ಬಂದಿದ್ದಾವೆ. ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ. ಅಮಿತ್ ಶಾ ಅವ್ರು ಏನ್ ಹೇಳ್ತಾರೆ, ಮೋದಿ ಅವ್ರು ಏನ್ ಹೇಳ್ತಾರೆ ಅಷ್ಟೇ ಮಾಡೋದು. ಮೊನ್ನೆ ಒಂದು ರಾಜ್ಯದ ಹೈಕೋರ್ಟ್ ತರಾಟೆಗೆ ತಗೊಂಡಿಲ್ವಾ ಇಡಿ ಅವರಿಗೆ? ಯಾವ ನಿಯಮದ ಪ್ರಕಾರ ಮಾಡ್ತಿದ್ದೀರಾ, ಯಾವ ಕಾನೂನು ಪ್ರಕಾರ ಮಾಡ್ತಾ ಇದ್ದೀರಾ, ನಿಮ್ಗೆ ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ ಇಲ್ಲ ಅಂತ ಪ್ರಶ್ನೆ ಮಾಡಿಲ್ವೇನ್ರಿ ಹೈಕೋರ್ಟ್ ಜಡ್ಜ್ ಅವರು? ನಿಮ್ಗೇನ್ ನಿಯಮ ಅನುಸರಿಸ್ತೀರಾ ಇಲ್ವಾ? ನಿಮ್ಗೆ ಸಂವಿಧಾನ ಅನ್ನೋದು ಅರಿವು ಇದೆಯಾ ಇಲ್ಲ ಅಂತ ಕೇಳಿದಾರಲ್ವಾ? ಯಾಕಂದ್ರೆ ಇವರು ಕಾನೂನು ಪ್ರಕಾರ ಹೋಗ್ತಾ ಇಲ್ಲ, ಇವರು ಪೊಲಿಟಿಕಲ್ ಮಾಸ್ಟರ್ಸ್ ಯಾವ ರೀತಿ ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇದಾರೆ. ಇಡಿಗೆ ಏನ್ರಿ ಸಂಬಂಧ ಮೂಡಾಗೆ? ಎಲ್ಲಿ ಇವರೇನು ಹೇಳ್ತಾ ಇದ್ದಾರೆ ಮನಿ ಲಾಂಡ್ರಿಂಗ್ ಆಗಿದೆ ಅಂತ? ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ? ಯಾರ್ದಾಗಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ. ವಿಜೇಂದ್ರ ಅವ್ರ ಎಲೆಕ್ಷನ್ ಅಫಿಡವಿಟ್ ನಲ್ಲೇ ಬರೆದು ಕೊಟ್ಟಿದ್ದಾರೆ, ಹೌದಪ್ಪ ನನ್ನ ಮೇಲೆ ECIR ಕೇಸ್ ಇದೆ ಅಂತ. ಅದ್ರ ಬಗ್ಗೆ ಮಾತಾಡಕ್ತಾ ಇದ್ದಾರೆ ಅವರು ಇಡಿ ಅವರು. ಹೆಂಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ, DK ಶಿವಕುಮಾರ್ ಅವ್ರ ಬಗ್ಗೆ IT ED ನಲ್ಲಿ ಏನ್ ಮಾಹಿತಿ ಇದೆ ಅದು ಸೋರಿಕೆ ಆಗ್ತದೆ, ಆದ್ರೆ BJP ಲೀಡರ್ಸ್ ಮೇಲೆ ಏನೇನ್ ಮಾಹಿತಿ ಇದೆ ಅದು ಯಾಕೆ ಸೋರಿಕೆ ಆಗ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ ಪ್ರೆಸ್ ರಿಲೀಸ್ ಆಗ್ತಾ ಇಲ್ಲ? ಹೌದಾ ಇಲ್ಲ? ಇಡಿದವರು ಪ್ರೆಸ್ ರಿಲೀಸ್ 2-3 ಬಾರಿ ಮಾಡಿದ್ದಾರೆ ಮೂಡ ಹಗರಣದ ಬಗ್ಗೆ. ವಿಜೇಂದ್ರ ಅವರ ಹಗರಣದ ಬಗ್ಗೆ ಇರ್ಬೋದು, ಬೇರೆ ಹಗರಣದ ಬಗ್ಗೆ ಇರ್ಬೋದು, ಎಷ್ಟು ಸರಿ ಮಾಡಿದ್ದಾರೆ ಪ್ರೆಸ್ ರಿಲೀಸ್? ಅವರು ಒಂದ್ಸರಿನೂ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಡೆಲ್ಲಿಯಿಂದ ಆರ್ಡರ್ಸ್ ಬರುತ್ತೆ ಅವ್ರಿಗೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ನೋಡಿ, ಅದೇನಿದ್ರು ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಗೆ ಡೆಲ್ಲಿ ಕರೆದಿರೋದು ಬೇರೆ ಕಾರಣಕ್ಕೆ. ನಾವು ಸಂತೋಷ್ ಲಾಡ್ ಅವರು, MB ಪಾಟೀಲ್ ಸಾಹೇಬರು ಹೋಗ್ತಾ ಇರೋದು, ನಮ್ಮ ಲೋಕಸಭಾ ವಿರೋಧ ಪಕ್ಷ ನಾಯಕರು, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು, ಒಂದು ಕಾರ್ಮಿಕರ ಬಿಲ್ ಬರ್ತಾ ಇದೆ, ಏನು ಗಿಗ್ ವರ್ಕರ್ಸ್ ಬಿಲ್ ಇದೆ, ಅದ್ರ ಬಗ್ಗೆ ಚರ್ಚೆಗೆ ಹೋಗ್ತಾ ಇರೋದು. ನನ್ನ ಮಾಹಿತಿ ಪ್ರಕಾರ ಈ ಕ್ಯಾಬಿನೆಟ್ ರೀಶಫಲ್ ಇರ್ಬೋದು, ಬೇರೆ ಬೇರೆ PCC ಬದಲಾವಣೆ ಇರ್ಬೋದು, ಅವೆಲ್ಲ ಯಾವುದೂ ಇಲ್ಲ. ಸದ್ಯಕ್ಕೆ ನಮ್ಮ ಮುಂದೆ ಇರೋದು 4 MLCಗಳ ಏನು ಖಾಲಿ ಸ್ಥಾನಗಳಿದೆ ಅದು ಭರ್ತಿ ಆಗಬೇಕು. ಮತ್ತು ಬಹುಶಃ ಏನಾದರೂ ಚೇರ್ಮನ್ ಏನಾದರೂ ಚರ್ಚೆ ಆಗ್ಬೋದಾ ಗೊತ್ತಿಲ್ಲ. ಬಟ್ ನನ್ನ ಮಾಹಿತಿ ಇರೋದು ಇಷ್ಟು.